ನೀನು ಕೈ ಮುಗಿ. ನನ್ನ ಕೈ ಮುಗಿಯಲ್ಲ, ದೇವ್ರಿಲ್ಲ. ಯಾಕೆ? ದೇವ್ರು ಅನ್ನೋದಿಲ್ಲ, ಬರೀ ಕಲ್ಲು. ದೇವ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡಬೇಕು, ಇಲ್ಲಾಂದ್ರೆ ಮಾತಾಡಬಾರ್ದು. ನನಗೆ ಗೊತ್ತು, ದೇವ್ರಿಲ್ಲ. ದೇವ್ರಿದ್ದಾನೆ. ದೇವ್ರಿಲ್ಲ. ಬೆಳಿಗ್ಗೆ ಬೆಳಿಗ್ಗೆನೆ ಯಾಕ್ರಪ್ಪ ಕಿತ್ತಾಡ್ತೀರಾ? ಬರ್ರಿ. ಅಜ್ಜಿ ನೋಡಿ ಅಜ್ಜಿ, ನನಗೆ ಏನು ದೇವ್ರಿಲ್ಲ ಅಂತಾನೆ. ಅಜ್ಜಿ ನಾನು ನೋಡಿಲ್ದೇ ಇರೋದು ಹೆಂಗಜ್ಜಿ ನಂಬೋದು? ನನ್ನ ಜೊತೆಲಿ ಬರ್ರಪ್ಪ. ಇದೆ ನೋಡಿ ಈಗ. ಇವಾಗ ನಿಮ್ಗೊಂದು ಕತೆ ಹೇಳ್ತೀನಿ, ಗಲಾಟೆ ಮಾಡದೆ ಕೇಳಿಸ್ಕೋಬೇಕು. ತುಂಬ ವರ್ಷಗಳ ಹಿಂದೆ ರಾಜನ್ ಥರ ಬದುಕೋ ಒಬ್ಬ ಕಳ್ಳ ಇದ್ದ. ಅವನು ದೇವ್ರ ಮೂರ್ತಿಗಳನ್ನ ಅಕ್ರಮವಾಗಿ ಬೇರೆ ದೇಶಕ್ಕೆ ಮಾರೋ ದಂಧೆ ಮಾಡ್ತಾ ಇದ್ದ. ಅವನು ದೇವ್ರನ್ನ ಯಾವತ್ತೂ ನಂಬಿಲ್ಲ. ಅವನು ನಂಬಿದ ಒಂದು, ಅವನ ಆಯ್ಕೆ ಮಾಡ್ಕೊಂಡಿರೋ ಜೀವನ ಇದಲ್ಲ. ಆ ಪರಿಸ್ಥಿತಿಗಳು ಅವನ್ನ ಇಲ್ಲಿಗೆ ತಗೊಂಡು ಬಂದು ನಿಲ್ಲಿಸಿದೆ. ಅವನು ಜೀವನದಲ್ಲಿ ತುಂಬ ಕತ್ತಲನ್ನ ನೋಡಿದ್ದ. ಒಂದಿನ ಅವನಿಗೆ ಒಂದು ಊರಲ್ಲಿರೋ ವಿಗ್ರಹ ಕದಿಯೋಕೆ ಕರೆ ಬಂತು. ಆ ವಿಗ್ರಹ ಗರ್ಭಗುಡಿ ಬಿಟ್ಟು ಬಾಗಿಲಲ್ಲಿ ಸ್ಥಿತವಾಗಿತ್ತು ಅಂತ ಅದರ ಕತೆ. ಆ ಗ್ರಾಹಕನಿಗೆ ಊರ್ ಜನಗಳಿಗೆ ಆ ದೇವ್ರ ಜೊತೆ ಏನೇನು ಅನುಭವ ಇದೆ ಅಂತ ರೆಕಾರ್ಡ್ ಮಾಡಿಕೊಡು ಅಂತ ಹೇಳ್ದ. ಒಂದಿನ ಪತ್ರಕರ್ತಂತರ ಮಾರುವೇಷ ಹಾಕೊಂಡು ಆ ಊರಿಗೆ ಹೊರಟ. ನಮ್ಮನೇಲಿ ಒಂದು ದೇವಸ್ಥಾನ ಇದೆ. ಬೆಳಗ್ಗೆ ಎದ್ರೆ ನಾವು ಅದಕ್ಕೆ ದೀಪ ಹಚ್ಚಿತೀವಿ. ಆದರೆ ಅದ್ರ ಹಿಂದೆ ಬಲೆ ಕತೆಗಳಿದೆ. ನಮಗೇನೇ ಕಷ್ಟ ಬಂದರೂ ನಮ್ಮ ದೇವರು ನಾವು ಕಾಪಾಡ್ತಾನೆ ಅಂತ ನಾವು ಜೀವನ ಮಾಡ್ತಾಯಿದ್ದೀವಿ. ಇದರಲ್ಲೇನಿದೆ? ನೀವು ಕಷ್ಟಪಟ್ಕೊಂಡು ನೀವು ಜೀವನ ನಡೆಸ್ತಿದ್ದೀರಾ. ಹಿಂಗೆ ನೀವು ದೇವ್ರನ್ನ ನಂಬ್ಕೊಂಡಿದ್ರೆ ಕಷ್ಟ. ರೆಡಿ, ಸ್ಟಾರ್ಟ್. ಸರ್, ನನಗೂ ಈ ದೇವರೆಲ್ಲ ನಂಬಿಕೆನೇ ಇರಲಿಲ್ಲ ಸರ್. ಆದರೆ ಒಂದು ಸ್ವಲ್ಪ ತಿಂಗಳು ಮುಂಚೆ ಏನೋ ಗೊತ್ತಿಲ್ಲ ಸರ್, ಮನೇಲಿ ಸಿಕ್ಕಾಪಟ್ಟೆ ಕಷ್ಟ, ವ್ಯಾಪಾರದಲ್ಲೂ ಸಿಕ್ಕಾಪಟ್ಟೆ ಕಷ್ಟ. ತಡ್ಕೊಳಕ್ಕಾಗ್ತಿರ್ಲಿಲ್ಲ. ನಮ್ಮ ಮನೆಯವ್ರು ಏನು ಮಾಡಿದ್ರು, ಈ ದೇವರಿಗೆ ಹರಕೆ ಹೊತ್ಕೋ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಾನು ಹಂಗೆ ಹಿಂಗೆ ಇದ್ದೆ. ಆದರೆ ಒಂದು ಸತಿ ಟ್ರೈ ಮಾಡೋಣ ಅಂತೇಳಿ ಹರಕೆ ಕಟ್ಕೊಂಡೆ ಸರ್. ಅದೇನೋ ಗೊತ್ತಿಲ್ಲ ಸರ್, ಹರಕೆ ಕಟ್ಕೊಂಡು ತೀರ್ಸಿದ್ದು ಸರ್. ನನ್ನ ಲೈಫೇ ಚೇಂಜ್ ಆಗೋಗ್ಬಿಡ್ತು ಸರ್. ರೀ, ಇವೆಲ್ಲ ಕಾಕತಾಳೀಯ. ಇದನ್ನು ನಂಬ್ಕೊಂಡು ಜೀವನ ನಡೆಸ್ತಿದ್ದೀರಾ. ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಆ ಜನಗಳ ಮೂಢ ನಂಬಿಕೆಗಳನ್ನ ನೋಡಿ ಅವನೇ ಉತ್ತರ ಹುಡ್ಕಕ್ಕೆ ಹೊರಟ. ಪಂಚಾಯತ್ದಲ್ಲಿ ಇದ್ದೀರಾ, ನೀವು ದೇವ್ರನ್ನ ನಂಬ್ತೀರಾ? ನಂಬ್ತೀವಿ. ಯಾಕೆ ನಂಬ್ತೀರಾ? ಯಾಕೆ ನಂಬ್ತೀವ ರೀ? ಊರು ತಿರುಗ್ತಾ ಇದ್ದೀರಾ ಅಶಾಂತಿದಿಂದ. ನೀವು ಯಾರು ದೇವ್ರನ್ನ ನಂಬ್ತಾರೋ ಅವ್ರು ತಮಾಷೆ ಮಾಡ್ತಾ ಇದ್ದೀರಾ. ಯಾರು ಹೇಳಿದ್ದು ನಾನು ಊರೂರು ಅಶಾಂತಿಯಿಂದ ತಿರುಗ್ತಾ ಇದ್ದೀನಿ ಅಂತ? ನನ್ನ ಅನುಭವದಿಂದ ನಾನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮನ್ನ. ಒಂದು ಒಳ್ಳೆ ಮಾತು ಹೇಳ್ತೀನಿ ನೋಡಿ, ನಮ್ಮ ಗುರುಗಳ ಹತ್ರ ಹೋಗಿ, ನಿಮ್ಗೆ ಒಳ್ಳೇದಾಗುತ್ತೆ. ಎಲ್ಲಿ ಸಿಗ್ತಾರೆ ನಿಮ್ಮ ಗುರುಗಳು? ಹೋಗ್ತೀಯಾ ನೀನು? ಕಲ್ಯಾಣಿ ಹತ್ರ ಸಿಗ್ತಾರೆ, ಹೋಗಿ. ದೇವ್ರನ್ನ ನಂಬ್ತೀರಾ ಅಂತ. ನಮಸ್ಕಾರ ಗುರುಗಳೇ. ದೀರ್ಘಾಯುಷ್ಮಾನ್ ಭವ. ನನ್ನ ಹೆಸರು ಹರಿ ಅಂತ. ಈ ಊರ ಬಗ್ಗೆ ಮತ್ತು ವಿಗ್ರಹದ ಬಗ್ಗೆ ವಿಚಾರಿಸೋಣ ಅಂತ ಪ್ರೆಸ್ಸಿಂದ ಬಂದಿದ್ದೀನಿ. ಒಂದು ವಿಷಯ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ, ಹೇಳಿ. ನೀವು ಯಾಕೆ ಜನಗಳನ್ನ ದಾರಿ ತಪ್ಪಿಸ್ತಿದ್ದೀರಾ? ಯಾವ ವಿಷಯದಲ್ಲಿ? ಜನಗಳನ್ನ ದೇವರನ್ನೋ ಭ್ರಮೆಯಲ್ಲಿ ಯಾಕೆ ಹಾಕ್ತಿದ್ದೀರಾ? ದೇವ್ರನ್ನ ಭ್ರಮೆ ಅಂತ ಯಾರು ಹೇಳಿದ್ದು ನಿಮಗೆ? ನೀವು ದೇವ್ರನ್ನ ನೋಡಿದ್ದೀರಾ? ಹಾಂ. ಎಲ್ಲಿ? ನೀವು ದೇವ್ರನ್ನ ನಂಬಿದ್ರೆ ಆ ದೇವರು ನಿಮಗೆ ಪ್ರತಿಯೊಂದು ಕಡೆನೂ ಕಾಣಿಸ್ತಾನೆ. ಎಲ್ಲದರಲ್ಲೂ ದೇವರಿದ್ರೆ ಈ ಊರ ಜನ ಯಾಕೆ ಆ ವಿಗ್ರಹನ ಮಾತ್ರ ಪೂಜೆ ಮಾಡ್ತಿದ್ದಾರೆ? ಅವರೆಲ್ಲ ಆ ದೇವ್ರನ್ನ ಪ್ರತಿಯೊಂದು ಕಡೆನೂ ನೋಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಆದರೆ ಆ ಮಾರ್ಗದಲ್ಲಿದ್ದಾರೆ. ಯಾವ ಮಾರ್ಗ? ಭಕ್ತಿ ಮಾರ್ಗ. ಅಷ್ಟು ವಿಸ್ಮಯಕಾರಿ ಶಕ್ತಿ ಈ ವಿಗ್ರಹದಲ್ಲಿದೆಯಾ? ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅರ್ಥ ಆಗಲಿಲ್ಲ. ಆ ಅನುಭವ ನಿನಗೂ ಆಗುತ್ತೆ.
ಹಲೋ, ಚಿಂತೆ ಬೇಡ, ನಾಳೆ ಬೆಳಗ್ಗೆ ಮಾಲ್ ನಿಮ್ಮ ಕೈಯಲ್ಲಿರುತ್ತೆ. ಆ ರಾತ್ರಿನೇ ಅವನು ವಿಗ್ರಹ ಕದಿಯೋಕೆ ಆ ಗುಡಿಗೆ ಹೊರಟ. ತಪ್ಪಾಗೋಯ್ತು ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಕಥೆ ಏನೋ ಚೆನ್ನಾಗಿದೆ. ಇವಾಗ ಅವರೆಲ್ಲವ್ರೆ? ಅಮ್ಮ, ಪ್ರಸಾದ ತಗೊಳ್ಳಿ.